ಸಾವು ಅಂದ್ರೆ ನಿಮಗೂ ಭಯನಾ? ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸಾವಿನ ಬಗ್ಗೆ ನಿಮ್ಮಲ್ಲಿರುವಂತಹ ಭಯ ಸಂಪೂರ್ಣವಾಗಿ ಹೊರಟೋಗುತ್ತೆ. ಒಂದು ಸಲ ಯಮಧರ್ಮರಾಯ ವೈಕುಂಠಕ್ಕೆ ಬಂದಿರ್ತಾನೆ ಶ್ರೀಮನ್ನಾರಾಯಣನನ್ನ ಕಾರ್ಯನಿಮಿತ್ತವಾಗಿ ಭೇಟಿ ಮಾಡೋದಕ್ಕೆ. ವೈಕುಂಠದ ಹೊರಭಾಗದಲ್ಲಿ ವಿಷ್ಣುವಿನ ವಾಹನವಾಗಿರುವಂತಹ ಗರುಡ ಪಕ್ಷಿ ಕುಳಿತಿರತ್ತಂತೆ. ಆ ಗರುಡ ಪಕ್ಷಿಯನ್ನ ಯಮಧರ್ಮರಾಯ ಒಂದು ಸಲ ಹೀಗೆ ನೋಡಿ ಮುಂದಕ್ಕೆ ಹೋಗ್ತಾನೆ. ಪಕ್ಕದಲ್ಲಿ ಪಾರಿಜಾತ ವೃಕ್ಷದ ಮೇಲೆ ಒಂದು ಗುಬ್ಬಿ ಕುಳಿತಿರತ್ತಂತೆ. ಆ ಗುಬ್ಬಿಯನ್ನ ಸ್ವಲ್ಪ ತೀಕ್ಷ್ಣವಾಗಿ ನೋಡಿದಂತ ಯಮಧರ್ಮರಾಯ ಒಂದು ನಗೆಯನ್ನ ನಕ್ಕು ವೈಕುಂಠವನ್ನ ಪ್ರವೇಶ ಮಾಡ್ತಾನೆ. ಇದನ್ನ ನೋಡಿದಂತಹ ಗುಬ್ಬಿ ತರ ನಡುಗೋದಕ್ಕೆ ಶುರು ಮಾಡುತ್ತೆ. ಯಾಕೆ ಹೇಳಿ? ದೃಷ್ಟಿ ಬಿದ್ದಿರೋದು ಆ ಯಮಧರ್ಮರಾಯಂದು. ಇದನ್ನ ನೋಡಿದಂತಹ ಗರುಡ ಪಕ್ಷಿ ಗುಬ್ಬಿ ಹತ್ರ ಬರತ್ತಂತೆ. ಕೇಳತ್ತೆ, ಯಾಕಿಷ್ಟು ನಡಕ್ತಾ ಇದೆಯಾ, ಏನ್ ಚಿಂತೆ ಮಾಡ್ತಾ ಇದೆಯಾ, ಏನ್ ನಿನ್ ಕಷ್ಟ ಅಂತ. ಆಗ ಗುಬ್ಬಿ ಹೇಳತ್ತಂತೆ, ಈಗ ತಾನೇ ಯಮಧರ್ಮರಾಯ ನನ್ನ ನೋಡಿ ಒಂದು ತೀಕ್ಷ್ಣವಾದ ನಗೆಯನ್ನ ಬೀರಿ ಒಳಗಡೆ ಹೋಗಿದ್ದಾನೆ. ನನ್ನ ಆಯಸ್ಸು ಮುಗಿತು ಅನ್ಸತ್ತೆ ಗರುಡ ಪಕ್ಷಿ, ನಾನು ಏನ್ ಮಾಡ್ಲಿ ಇವಾಗ ಅಂತ. ಆಗ ಗರುಡ ಹೇಳತ್ತಂತೆ, ನೀನೇನು ಯೋಚನೆ ಮಾಡಬೇಡ, ನಿನ್ನನ್ನ ರಕ್ಷಣೆ ಮಾಡುವಂತಹ ಭಾರ ನನ್ನದು ಅಂತ ಹೇಳಿದ ಗರುಡ ಪಕ್ಷಿ ಆ ಗುಬ್ಬಿಯನ್ನ ಕರ್ಕೊಂಡು ಹೋಗಿ ಲಕ್ಷಾಂತರ ಮೈಲಿಗಳ ದೂರದಲ್ಲಿರುವಂತಹ ಕೈಲಾಸ ಪರ್ವತದಿಂದ ಆಚೆ ಇರುವಂತಹ ಗಂಧಮಾದನ ಪರ್ವತದಲ್ಲಿ ಒಂದು ಪೊದೆಯೊಳಗೆ ಬಚ್ಚಿಟ್ಟು ಪುನಃ ತನ್ನ ವೈಕುಂಠ ದ್ವಾರದ ಬಳಿ ಬಂದು ಕೂತ್ಕೊಳ್ಳತ್ತಂತೆ ಗರುಡ ಪಕ್ಷಿ. ಆಗ ಯಮಧರ್ಮರಾಯ ತನ್ನ ಕೆಲಸವನ್ನ ಮುಗಿಸ್ಕೊಂಡು ಹೊರಗಡೆ ಬರ್ತಾನೆ. ಪಾರಿಜಾತ ವೃಕ್ಷವನ್ನ ನೋಡಿದಾಗ ಅಲ್ಲಿ ಗುಬ್ಬಿ ಕಾಣಿಸೋದಿಲ್ಲ. ಯಮಧರ್ಮರಾಯನಿಗೆ ಆಶ್ಚರ್ಯ ಆಗತ್ತಂತೆ. ಗರುಡವನ್ನ ಕೇಳ್ತಾನಂತೆ, ಇಲ್ಲಿ ಕೂತಿದ್ದಂತಹ ಗುಬ್ಬಿ ಎಲ್ಲೋಯ್ತು ಅಂತ. ಆಗ ಗರುಡ ಒಂದು ನಗೆಯನ್ನ ಬೀರಿ ಹೇಳತ್ತಂತೆ, ನೀನೇನ್ ಅನ್ಕೊಂಡ್ಬಿಟ್ಟಿದೆಯೇ ಯಮಧರ್ಮರಾಯ, ನಿನ್ನ ದೃಷ್ಟಿ ಬಿದ್ದ ತಕ್ಷಣ ಎಲ್ಲರದು ಆಯಸ್ಸು ಮುಗಿತು ಅನ್ಕೊಂಡ್ಬಿಟ್ಟಿದ್ಯಾ. ಗುಬ್ಬಿಯನ್ನ ನಾನ್ ರಕ್ಷಣೆ ಮಾಡಿದೀನಿ, ಅದರ ಸಾವು ಬರೋದಕ್ಕೆ ಸಾಧ್ಯನೇ ಇಲ್ಲ. ಈಗ ನೀನ್ ಏನ್ ಮಾಡ್ತೀಯಾ ಅಂತ ಹೇಳಿದಾಗ ಯಮಧರ್ಮರಾಯ ನಕ್ಕು ಹೇಳ್ತಾನಂತೆ, ಎಂತ ಕೆಲಸ ಮಾಡ್ಬಿಟ್ಟೆ ಗರುಡ, ನಾನು ಏನಕ್ಕೋಸ್ಕರ ನಕ್ಕೊಂಡು ಒಳಗಡೆ ಹೋದೆ ಅಂತಂದ್ರೆ ನನಗೆ ಯೋಚನೆ ಬಂತು, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಈ ಗುಬ್ಬಿಯ ಆಯಸ್ಸು ಮುಗಿತಾ ಇದೆ, ಸಾವು ಸಮೀಪಿಸ್ತಾ ಇದೆ. ಇದು ನೋಡಿದ್ರೆ ಇಲ್ಲಿ ಕೂತಿದೆ, ಇದರ ಸಾವು ಬರ್ದಿರೋದು ಲಕ್ಷಾಂತರ ಮೈಲಿ ದೂರದಲ್ಲಿರುವಂತಹ ಕೈಲಾಸ ಪರ್ವತದಿಂದ ಆಚೆ ಇರುವಂತಹ ಗಂಧಮಾದನ ಪರ್ವತದ ಬಳಿ ಅದರ ಸಾವು ಬರ್ದಿದೆ. ಗುಬ್ಬಿ ನೋಡಿದ್ರೆ ಎಲ್ಲಿ ಕೂತಿದೆಯಲ್ಲ, ಇದು ಆ ಜಾಗಕ್ಕೆ ಹೇಗ್ ಹೋಗತ್ತೆ ಅಂತ ನಾನು ನಕ್ಕೊಂಡು ಒಳಗಡೆ ಹೋದೆ. ನೋಡಿದ್ರೆ ನೀನ್ ಆ ಗುಬ್ಬಿಯನ್ನ ಸಾವಿನ ಬಳಿ ಕರ್ಕೊಂಡೋಗಿ ಬಿಟ್ಟು ಬಂದ್ಬಿಟ್ಟಿದ್ಯಾ. ಶ್ರೀಮನ್ ನಾರಾಯಣನ ಕೃಪಾ ಕಟಾಕ್ಷ ಏನಾದ್ರೂ ಬಂದು ಗುಬ್ಬಿ ಆಯಸ್ಸು ಹೆಚ್ಚಾಯ್ತೇನೋ ಅಂತ ನಾನು ಅಂದುಕೊಂಡೆ. ಒಂದು ಸಲ ಸಾವು ಅನ್ನೋದು ನಿಶ್ಚಿತ ಆದ್ಮೇಲೆ ವಿಧಿ ಲಿಖಿತವನ್ನ ಯಾರು ಕೂಡ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾವು ಸಾವಿಗೆ ಹೆದರ್ಬೇಕಾಗಿಲ್ಲ. ಯಾಕೆಂದ್ರೆ ಸಾವು ಬಂದಾಗ ನಾವು ಇರೋದಿಲ್ಲ. ಇರುವಂತಹ ಬದುಕನ್ನ ನಾವು ನಗ್ತಾ ಕಳೆಯೋಣ. ಏನಂತೀರಾ?